ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರುತಿ ಲೋಕ. ನಾನಿವತ್ತು ಗರ್ಭಿಣಿ ಸ್ತ್ರೀಯರಿಗೆ ಬೇಬಿ ಮೂಮೆಂಟ್ಸ್ ಕಡಿಮೆ ಆದರೆ ಏನೆಲ್ಲ ಟಿಪ್ಸ್ನ ಫಾಲೋ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಸರ್ವೇ ಸಾಮಾನ್ಯವಾಗಿ ಎಲ್ಲ ಪ್ರೆಗ್ನೆಂಟ್ ಲೇಡೀಸ್ಗೂ 22ನೇ ವಾರದಿಂದ ಮೂಮೆಂಟ್ಸ್ ಸ್ಟಾರ್ಟ್ ಆಗುತ್ತೆ. ಆವಾಗಲೇ ನಾವು ಅನಾಮಲ್ ಸ್ಕ್ಯಾನ್ ಕೂಡ ಮಾಡಿಸ್ಬೇಕಾಗುತ್ತೆ. 24ನೇ ವಾರದಿಂದ ಡಾಕ್ಟರ್ ಸಜೆಸ್ಟ್ ಮಾಡ್ತಾರೆ. ಯಾಕಂದರೆ ಬೇಬಿ ಮೂಮೆಂಟ್ಸ್ ಸ್ಟಾರ್ಟ್ ಆಗೋದೇ ಆವಾಗಿಂದ. ಕೆಲವರಿಗೆ ಆವಾಗ ಜಾಸ್ತಿ ಗೊತ್ತಾಗ್ತಿರಲ್ಲ. 6 ಮಂತ್ ಕಂಪ್ಲೀಟ್ ಆಗಬೇಕಾದ್ರೆ, 7 ಮಂತ್ ಸ್ಟಾರ್ಟ್ ಆಗಬೇಕಾದ್ರೆ ಜಾಸ್ತಿ ಗೊತ್ತಾಗ್ತಾ ಇರುತ್ತೆ. ಆವಾಗ ಡಾಕ್ಟರ್ ಸಜೆಸ್ಟ್ ಮಾಡ್ತಾರೆ ಬೇಬಿ ಮೂಮೆಂಟ್ಸ್ ಕಡೆ ಲಕ್ಷ್ಯ ಇರಲಿ ಅಥವಾ ಗಮನ ಇರಲಿ ಅಂತ. ಕೆಲವು ಟೈಮಲ್ಲಿ ನಮಗೆ ಗೊತ್ತಾಗ್ದಿರ ಬೇಬಿ ಮೂಮೆಂಟ್ಸ್ ನಮಗೆ ಗೊತ್ತಾಗ್ತಾನೆ ಇರೋದಿಲ್ಲ. ಆವಾಗ ನಾವು ಟೆನ್ಷನ್ ತಗೊಳ್ಳೋ ಅವಶ್ಯಕತೆಯೇ ಇಲ್ಲ. ಸ್ವಲ್ಪ ಏನಾದರೂ ಸ್ವೀಟ್ ತಿಂದು ನೋಡಿ, ಇಲ್ಲ ಏನಾದರೂ ಒಂದು ಸ್ವಲ್ಪ ಬೆಲ್ಲ ಪಾಯಸ ಅಥವಾ ಸಕ್ಕರೆ ಪುಡಿ ಹಾಕ್ಕೊಂಡು ಏನಾದರೂ ಒಟ್ಟು ಸ್ವೀಟನ್ನು ನಾವು ಟೇಸ್ಟ್ ಮಾಡಬೇಕಾಗುತ್ತೆ. ಅದು ಮಾಡಿದ ಮೇಲೂ ಆಗಿಲ್ಲ ಅಂದರೆ ನೀವು ಪ್ಲೀಸ್ ಆ್ಯಂಡ್ ಬೆಟರು ಡಾಕ್ಟರ್ನ ನೀವು ಸಜೆಸ್ಟ್ ಮಾಡ್ಕೋಬೇಕು ಅಥವಾ ನೀವು ಕನ್ಸಲ್ಟ್ ಮಾಡಲೇಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಕೆಲವರಿಗೆ ಶುಗರ್ ಲೆವೆಲ್ ಕಡಿಮೆ ಆದಾಗಲೂ ಕೂಡ ಮೂಮೆಂಟ್ಸ್ ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಇರ್ತಾರೆ. ಸ್ವಲ್ಪ ಏನಾದರೂ ಶುಗರ್ನ ಸ್ವೀಟ್ ಐಟಮ್ ಏನಾದರೂ ತಿಂದು ಹಿಂಗೆ ಸ್ಟ್ರೇಟ್ ಇರುತ್ತಲ್ವ, ಆ ರೀತಿಯಾಗಿ ಮಲ್ಕೊಂಡ್ರೆ ಬೇಬಿ ಮೂಮೆಂಟ್ಸ್ ಎಲ್ಲ ಚೆನ್ನಾಗಿತ್ತು ಅಂದರೆ ಬೇಬಿ ಮೂಮೆಂಟ್ಸ್ ನಮಗೆ ಅನುಭವ ಆಗುತ್ತೆ. ಹಂಗೂ ಆಗಿಲ್ಲ ಅಂದರೆ ನೀವು ಡಾಕ್ಟರ್ನ ಸಜೆಸ್ಟ್ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ತಡ ಮಾಡಬಾರ್ದು. ಯಾಕಂದರೆ ಬೇಬಿ ಮೂಮೆಂಟ್ಸ್ ಆವಾಗಲೇ 20ರಿಂದ ಅಥವಾ 10ರಿಂದ 20 ಸರಿ ಆಗಲೇಬೇಕಾಗಿರುತ್ತೆ. ಅದಕ್ಕಾಗಿ ಲೇಝಿ ಮಾಡೋ ಅವಶ್ಯಕತೆ ಇರೋದಿಲ್ಲ. ಪ್ಲೀಸ್ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಿ. ಇದೇ ರೀತಿ ಹೆಲ್ತಿ ಟಿಪ್ಸ್ ಬೇಕು ಅಂದರೆ ಶ್ರುತಿ ಲೋಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾನು ಹೇಳಿರೋ ಟಿಪ್ಸು ನಿಮಗೆ ಹೆಲ್ಪ್ ಆಯಿತು ಅಂದರೆ ಕಮೆಂಟ್ಸ್ ಮಾಡಿ ತಿಳಿಸಿ. ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತು ಇದೇ ರೀತಿ ಯೂಸ್ಫುಲ್ ವಿಡಿಯೋದೊಂದಿಗೆ ಬರ್ತೀನಿ. ಟಾಟಾ, ಬಾಯ್ ಬಾಯ್.